ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸವಿತಾ. ಟುಡೇ ಬಿಗ್ ಬಾಸ್ ಎಪಿಸೋಡ್ ಫ್ರೆಂಡ್ಸ್. ಜಾನ್ವಿ ನಿನ್ನೆ ಬಕೆಟಲ್ಲಿ ನೀರು ತಗೊಂಡೋಗಿ ಹಾಕು ಅಂತ ಹೇಳಿದ್ದು, ಆಟ ಆಡು ಅಂತ ನಿನ್ನ ಮುಂದೆ ಬಿಟ್ಕೊಂಡಿರೋದು. ಅದೇ ನಿನ್ನ ಟೀಮ್ ಅಧ್ಯಕ್ಷರು ಎಂಜಾಯ್ ಮಾಡ್ತಾ ಇದ್ಲಲ್ಲ. ನೀನು ವಿಚಿತ್ರವಾಗಿ ಈ ಬೀದಿ ನಾಯಿಗಳು ಹಲ್ಲಲ್ಲಿ ಕಚ್ಕೊಂಡು ಜಗಳಕ್ಕೆ ನಿಲ್ಲತ್ತಲ್ಲ, ಆ ಟೈಪಲ್ಲಿ ಹಲ್ಲು ಕಚ್ಕೊಬಿಟ್ಟು ರಾಶಿಕಾ ಮೇಲೆ ನಿಂತಲ್ಲ. ನಾವೆಲ್ಲ ನೋಡಿದ್ದು ಗೈಸ್, ಇದೆಲ್ಲ ಗೊತ್ತಿಲ್ಲ. ಅವಳೇ ಬಾಯ್ಬಿಟ್ಟು ಹೇಳ್ತಿದ್ದಾಳೆ, ನನ್ನ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ಲು, ಅದಕ್ಕೆ ನಾನು ಡೌರಾಣಿ ಅಂತ ಹೇಳಿದೆ. ನೀನೇ ಮೊದಲಿಗೆ ಕಿತ್ತೋಗಿರೋ ಡೌರಾಣಿ ನೀನು, ಮತ್ತು ನಿನ್ನ ಫ್ರೆಂಡ್ ಹಕ್ಕ ಬುಕ್ಕ ಟೀಮು ಕಿತ್ತೋಗಿರೋ ಡೌರಾಣಿ. ಯಾಕೆ ರಾಶಿಕಾ ಕಳಸಲ ಎಲ್ಲ ನಿಮ್ಮ ಟೀಮಲ್ಲಿ ಆಡುವಾಗ ಭಾರಿ ಚೆನ್ನಾಗಿತ್ತ, ಒಳ್ಳೆಯವಳಾಗಿದ್ಲ. ನೀವು ಎಷ್ಟಾದರೂ ಗೆದ್ದೆತ್ತು ಬಾಲ ಹಿಡಿಯೋ ಅಂಥವ್ರು. ನಿಯತ್ತಿಲ್ಲದ ನಾಯಿಗಳು ಅದರಲ್ಲೂ ನಾಯಿಗಳಿಗೆ ಹೇಳ್ತಾರೆ ತುಂಬ ನಿಯತ್ತು ಪ್ರಾಣಿ ಅಂತ. ನೀವು ನಿಯತ್ತೇ ಇಲ್ಲದೆ ಇರೋವಂಥ ನಾಯಿಗಳು ಅಂತ ಪ್ರೂವ್ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ. ಡೌರಾಣಿ ನೀನು ಆಟ ಆಡೋದು ಬಿಟ್ಟು ಸುದಿನ ಹೀಗೆ ಕಳಿಸ್ದೆ. ನೀನು ಡೌರಾಣಿ ಹಾಗೆ ಹೇಗೆ ಸುದಿ ವಿಷಯ ಯಾಕೆ ಬಂತು ಈಗ? ಹೋದ ಅವನು ನಿಮ್ಮ ಅವತಾರಗಳನ್ನ ನೋಡಿ ನಿಮಗೆ ಬಕೆಟ್ ಹಿಡಿದ ತಪ್ಪಿಗೆ, ಬಕೆಟ್ ಹಿಡ್ಕೊಂಡು ಕೂತಿದ್ದ ಅಲ್ಲ, ನಿಮಗೆ ಬಕೆಟ್ ಹಿಡಿದ ತಪ್ಪಿಗೆ ಮನೆಯಿಂದ ಆಚೆ ಹೋಗಿ ಈಗ ಎಲ್ಲ ಚಾನೆಲ್ಗಳಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾ ಇದ್ದಾನೆ. ಈಗ ಇರೋದು ನೀವು ಆಟ ಆಡಿ ಆಯಿತಾ. ಆಮೇಲೆ ಮತ್ತೆ ಅದೆಲ್ಲ ಆಯಿತು. ಗಿಲ್ಲಿದು ಮಾಮೂಲಿ ರೇಗೋದು, ನಗೋದು, ಕಾಮಿಡಿ ಮಾಡೋದು, ಕಾಲು ಎಳೆಯೋದು ಮಾಮೂಲಿ. ಅವನು ಹಾಗೆಲ್ಲ ಮಾಡ್ತಾ ಇರೋದ್ರಿಂದನೇ ಬಿಗ್ ಬಾಸ್ನ ನೋಡೋಕ್ಕೆ ಜನ ಆ ಥರದಿಂದ ಕಾಯ್ತಾ ಇರೋದು. ಗಿಲ್ಲಿಗಾಗಿ, ನಿಮಗಾಗಿ ಅಲ್ಲ ಆಯಿತಾ. ಅವನು ಗಿಲ್ಲಿ ಮತ್ತು ರಕ್ಷಿತಾ ಇಂಥವ್ರು ಇರೋದ್ರಿಂದನೇ ಒಂದು ಸ್ವಲ್ಪನಾದರೂ ನೋಡೋ ಹಾಗೆ ಇರೋದು ಸೀಸನ್ 12 ಬಿಗ್ ಬಾಸ್ ಆಯಿತಾ. ಅದಾಗಿ ಕೂತ್ಕೊತೀಯ. ನಿನಗೇನು ಮರ್ಯಾದೆ ಕೊಡೋದು, ನಿನಗೇನು ಮರ್ಯಾದೆ ಕೊಡಬೇಕು ಅಂತಲೇ ಅನಿಸಲ್ಲ. ಅಯ್ಯೋ ಪುಣ್ಯಾತ್ಗಿತ್ತಿ, ಹೊರಗಡೆ ಬಂದು ನೋಡು ನಿನ್ನ ಜನ ಯಾವ್ಯಾವ ಥರ ನಿನಗೆ ಮರ್ಯಾದೆ ತೆಗಿತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಿನ್ನ ಟ್ರೋಲ್ ಮಾಡಿ. ನೀನೆಂಥದ್ದು ಮರ್ಯಾದೆ ಕೊಡೋದು ಬಿಡೋದು? ನಿಮಗೆ ಬರೀ ಇಷ್ಟ ಆಟ ಗೊತ್ತು. ಮಾಡಿರೋ ತಪ್ಪಿಗೆ ಈಗಾಗಲೇ ಸುಧೀರು ಚಾನಲಲ್ಲಿ ಕೂತ್ಕೊಂಡು ಪಶ್ಚಾತ್ತಾಪದ ಬೇಗೆಯಲ್ಲಿ ಬೇಯೋ ಥರ ಇಂಟರ್ವ್ಯೂ ಕೊಡ್ತಾ ಇದ್ದಾನೆ ಆಯಿತಾ. ಆಮೇಲೆ ಇವ್ರದ್ದೆಲ್ಲ ಒಂದು ಟೀಮ್ ಇದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಬಂದು ಚರ್ಚೆ. ಗಿಲ್ಲಿ ಮಾತಾಡುವಾಗ ಇವನು ಈ ನನ್ನ ಮಗ ಧ್ರುವಂತು ಬಕೆಟ್ ರಾಜ, ಬಕೆಟ್ ಟೀಮಲ್ಲಿ ಎಕ್ಸ್ಟ್ರಾ ಸೇರ್ಪಡೆ. ಅಯ್ಯೋ ಸುಟ್ಟ ಸ್ಮೆಲ್ಲು. ಇವನಿಗೆ ಗೊತ್ತಿಲ್ಲ, ಲಾಸ್ಟಲ್ಲಿ ನನ್ನ ಬುಡಕ್ಕೆ ನನ್ನ ಟೀಮ್ ಅವರೇ ಬೆಂಕಿ ಹಚ್ಚುತ್ತಾರೆ ಅಂತ ಗೊತ್ತಿಲ್ಲ. ನನ್ನ ಬುಡ ಕತ್ಕೊಂಡಾಗಲೇ ಗೊತ್ತು ವಾಸನೆ ಹೆಂಗಿರುತ್ತೆ ಅಂತ, ಇವನಿಗೆ ಗೊತ್ತಿಲ್ಲ. ಆಟಗಳಾಯಿತು. ಎನಿವೆ, ಆಟಕ್ಕೆ ನಾನು ಪ್ರಶಂಸೆ ಪಡ್ತೀನಿ, ಚೆನ್ನಾಗಿ ಆಡಿದ್ದಾರೆ. ಮಾತು ಜಗಳ. ಹಾಂ, ಬಿಗ್ ಬಾಸ್ ಊರಿಗೆ ಮುಂಚೆನೇ ನಮ್ಮ ರಘು ಸರ್ ಅಶ್ವಿನಿದು ಗ್ರಾಚಾರ ಬಿಡಿಸೋದನ್ನು ಊರಿಗೆ ಮುಂಚೆನೇ ಹಾಕಿ ತೋರಿಸ್ತಾ ಇದ್ರಿ ಪ್ರೋಮೋ. ಯಾಕೆ ಪ್ರೋಮಲ್ಲಿ TRP ತಗೊಳಕ್ಕೆ? ಯಾವನ ಮರ್ಯಾದೆ ಹೆಂಗಾದರೂ ಹೋಗಲಿ, ಯಾವಳ ಮರ್ಯಾದೆ ಹೆಂಗಾದರೂ ಹೋಗಲಿ, ನಿಮಗೆ ಒಟ್ಟಲ್ಲಿ TRP ಬೇಕಷ್ಟೆ. ಏನಾದರೂ ಮಾಡಿ ಜನರು ನಿಮ್ಮ ಕಡೆಗೆ ಅಟ್ರಾಕ್ಷನ್ ಆಗೋ ಥರ ಮಾಡಿಬಿಟ್ಟು ಏನೋ ಒಂದು TRP ಮಾಡಿಕೊಂಡು ಏನೋ ಒಂದು ಇದು ಮಾಡಿಬಿಡ್ತೀರ. ಅದಕ್ಕೆ ಊರ ಮುಂದೆನೇ ಕೊಟ್ಟಿದ್ದು. ಲಾಸ್ಟಿಗೆ ನಾವು ವೆಯ್ಟ್ ಮಾಡಿದ್ವಿ, ಗಿಲ್ಲಿ ಸಾರಿ ರಘು ಸರ್ ಯಾವ ಥರ ಈ ತಳ್ಕೆಟ್ ಅಶ್ವಿನಿಗೆ ಕ್ಲಾಸ್ ತಗೋತಾರೆ ಅಂತ ಕಾಯ್ಕೊಂಡೇ ಇದ್ವಿ. ಅವ್ರು ಕ್ಲಾಸ್ ತಗೊಳ್ಳೋದನ್ನು ನೋಡಬೇಕು. ಲಾಸ್ಟಿಗೆ ಅಲ್ಲೇ ಕಟ್ ಮಾಡಿದ್ರಿ. ಇನ್ನು ನಾಳೆ ಅದು ಬರುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಎಷ್ಟಾದರೂ ನೀವು ಅಶ್ವಿನಿನ ಮುಂಚೆಯಿಂದ ಸೇವ್ ಮಾಡ್ಕೊಂಡು ಬಂದಿರೋದಲ್ವಾ. ಇಲ್ಲ, ಜನರು ತಲೆಕೆಟ್ಟು ಹುಚ್ಚರಾಗ್ತಾರೆ ಅಂತ ಗೊತ್ತು ನಿಮಗೆ. ಈಗಾಗಲೇ ಅವಳ ಮೇಲೆ ಬೇಜಾನ್ ಆರೋಪಗಳಿದ್ದಾವೆ. ಅದ್ರ ಜೊತೆಗೆ ಇದೊಂದು ಎಕ್ಸ್ಟ್ರಾ. ಇನ್ನು ಅಲ್ಲೇ ಸೇವ್ ಮಾಡೋಕ್ಕೆ ತಿಪ್ಪೆ ಸಾರಿಸಿ ರಂಗೋಲಿ ಹಾಕ್ಬಿಡ್ತೀರ ಬಿಗ್ ಬಾಸ್ ಟೀಮು ಅಲ್ವಾ. ಹಾಗೆ ಏನೋ ಇವರು ಇದೇ ಸರಿ ಇಲ್ಲ ಫ್ರೆಂಡ್ಸ್. ಫಸ್ಟೇ ಏನು ಪ್ರೋಮೋ ಬಿಟ್ಬಿಡ್ತಾರೆ. ನಾನಂತೂ ಮಾರ್ನಿಂಗಿಂದ ವೆಯ್ಟ್ ಮಾಡಿದ್ದೇ ಬಂತು ಭಾಗ್ಯ. ಅವಳ ಮುಖದಲ್ಲಿ ನೀರು ಇಳಿಸೋದನ್ನು ರಘು ಸರ್ ನಾನು ನೋಡಬೇಕು ಅಂತ ಆಸೆಯಿಂದ ಇದ್ದೆ. ಅಲ್ಲಿಗೆ ಇದು ಮಾಡಿದ್ರು. ನೋಡೋಣ ನಾಳೆ ಏನಾದರೂ ಚಾನ್ಸ್ ಇರುತ್ತಾ, ಇಲ್ಲ ಇವರು ಇವತ್ತು ಹಾಕಿರೋ ಪ್ರೋಮೋನ ನಾಳೆ ಎಪಿಸೋಡಲ್ಲಿ ತೋರಿಸಿಲ್ಲ ಅಂದರೆ ಬಿಗ್ ಬಾಸೇ ಸರಿ ಇಲ್ಲ, ಡಬಲ್ ಗೇಮು.
ಅಂತ ಅನ್ಕೋಬಹುದು. ಮತ್ತು ಆಟಗಳು ಹೀಗೆ ನಡೀತಾ ಇರುವಾಗ ಚೆನ್ನಾಗಿ ಆಡಿದ್ರು. ರೆಡ್ ಟೀಮ್ ಬ್ಲೂ ಟೀಮ್ ಅನ್ಕೋಬಿಟ್ಟು, ರೆಡ್ ಟೀಮಲ್ಲಿ ಅಶ್ವಿನಿ ಉಸ್ತುವಾರಿ, ಬ್ಲೂ ಟೀಮಲ್ಲಿ ಗಿಲ್ಲಿ. ಅಲ್ಲಿನೂ ಇವಳು ಕಿರ್ಚಾಟ ಹಾರಾಟ, ಮತ್ತು ಮರ್ಯಾದೆ 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 ಮರ್ಯಾದೆ. ಹತ್ಕೊಂಡೋಗಿ ಕೂರ್ತಾಳೆ. ಹತ್ಕೊಂಡೋಗಿ ಕೂತಾಗ ಇವನಿಂದ ನಾನು ಅನಿಸ್ಕೋಬೇಕಾ? ಅದ್ರ ಜೊತೆಗೆ ಕೆಲವೊಂದರು ಮುಟ್ಟಾಳ್ರು ನಾಮರ್ದ ಥರ ಹೋಗ್ಬಿಟ್ಟು ಅವಳಿಗೆ ಸಮಾಧಾನ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅವಳು ಬಾಯಾದರೂ ಈ ಥರ ಇದೆ ಅಂತ ಗೊತ್ತಾಗಲ್ವಾ? ಗಿಲ್ಲಿ ಹಾಗದ, ಗಿಲ್ಲಿ ಹೀಗದ. ಫಸ್ಟ್ ನೀನು ಏನಂದೆ ಅನ್ನೋದು ತಿಳ್ಕೊ. ಫಸ್ಟ್ ಸಮಾಧಾನ ಮಾಡೋರೆಲ್ಲ ಇದ್ದೀರಲ್ಲ, ಅವಳದು ಯಾವ ಥರ ಬಾಯಿದೆ, ಗಿಲ್ಲಿ ಇಷ್ಟು ಉರಿಸ್ಬೇಕು ಅಂದರೆ ಅದ್ರ ಹಿಂದೆ ಇರೋ ಕಾರಣ ಏನು? ಇವಳು ಮರ್ಯಾದೆ ಕೊಟ್ಟರೆ ಅಲ್ವಾ ಅವನು ಕೊಡೋದು. ಸುಮ್ಮನೆ ಕೊಟ್ಬಿಡ್ತಾನ? ಏನು ಹುಚ್ಚಿಡ್ದಿದೀಯ ಅವನಿಗೆ? ಸಮಾಧಾನ ಮಾಡುವಾಗ ಗೊಳಾಡ್ಕೊಂಡು ಕಣ್ಣೀರು. ಇನ್ನು ಏನೂ ಉಳಿದಿಲ್ಲ ಅವಳಿಗೆ ಅಸ್ತ್ರ. ಇಲ್ಲ ಬಾಯಿ ಮಾಡಿಬಿಟ್ಟು ಗೆಲ್ಲಬೇಕು. ಬಾಯಿ ಮಾಡಿದ್ರು ಸೋಲಲ್ಲ, ನನಗೆ ಸರಿ ಸಮ ಆನ್ಸರ್ ಮಾಡ್ತಾರೆ ಅಂತ ಹೇಳುವಾಗ ಕಣ್ಣೀರು ಹಾಕ್ಬಿಟ್ಟು ಸಿಂಪತಿ ಕ್ರಿಯೇಟ್ ಮಾಡಬೇಕು ಅಷ್ಟೆ. ಅದೆಲ್ಲ ಆಡುವಾಗ ಲಾಸ್ಟ್ ಆಟ ಅಂತೂ ಸೂಪರಾಗಿತ್ತು. ಸೂಪರಾಗಿ ಆಟ ಇತ್ತು ಅನ್ನೋದಕ್ಕಿಂತ ಬಕೆಟ್ ಗ್ಯಾಂಗಲ್ಲಿ ಮುಂದಾಳತ್ವ ವಹಿಸ್ಕೊಬಿಟ್ಟಿದ್ನಲ್ಲ ನಮ್ಮ ಧ್ರುವಂತು ಇಷ್ಟು ದಿನ, ಅವನಿಗೆ ಈಗ ಉಸ್ತುವಾರಿಗಳದು ಅವನ ಗ್ಯಾಂಗದು ಇದು ಕುತಂತ್ರ ಬುದ್ಧಿ ಗೊತ್ತಾಯಿತು. ಇವಳು ಅಭಿನ ಚೂಸ್ ಮಾಡಿಕೊಂಡು ಅಭಿನ ಆಡಿಸ್ಬೇಕು ಅಂತ, ಧ್ರುವಂತ ನಾನು ಆಡಬೇಕು, ನಾನು ಅಲ್ಲಿಗೆ ರೈಸ್ ಆದ ತಕ್ಷಣ ನೀವೇನು ಅವನಿಗೆ ಇದು ಮಾಡ್ತೀರಾ? ನಾನು ಕೇಳ್ತಾ ಇಲ್ವಾ? ಸೀದಾ ಹೋದ ಹೊರಗೆ ಕೂಗಾಡುವಾಗ ಇವು ಎಂಥ ಹಾಳಾದ ಮುಂಡೆ ನೋಡಿ ಫ್ರೆಂಡ್ಸ್. ಅವ್ರು ಕೇಳಿಸ್ಕೊತಾ ಇದ್ದಾರೆ, ಅವ್ರ ಎದುರಿಗೆ ನಮಗೆ ಮರ್ಯಾದೆ ಹೋಯ್ತು, ನಾವು ಟೀಮು ಹೊಡಿತಾ ಇದೆ ಅಂತ ಅನ್ಕೊತಾರೆ, ನಾವು ಚೀಪ್ ಆಗ್ತೀವಿ ಅಂತ. ಏನು ಗುಟ್ಟಲ್ಲಿ ಬನ್ನಿ ಒಳಗೆ ಬಂದು ಮಾತಾಡೋಣ. ಏನು ಬಿಗ್ ಬಾಸ್ ಮನೆ ಇವರೇನು ಕ್ರಯಕ್ಕೆ ತಗೋಬಿಟ್ಟವ್ರ ಇವರು? ಅಶ್ವಿನಿ ಮತ್ತು ಜಾನ್ವಿ ಇವ್ರ ಟೀಮು ಹೊರಗಡೆ ನಾವು ತೋರಿಸ್ಕೊಬಾರ್ದು, ಇಡೀ ಊರೇ ನೋಡ್ತಾ ಇದೆ ನಿಮ್ಮನ್ನು. ನೀವು ಹತ್ಕೊಂಡು ಉರಿತಾ ಇರೋದನ್ನ ಊರೇ ನೋಡ್ತಾ ಇದೆ. ಒಳಗೆ ಬಂದು ಆದ್ರೂ ಬಗ್ಲಿಲ್ಲ, ಯಾಕಂದರೆ ಇವ್ರ ಬದ್ದಿಗೆ ಗೊತ್ತು ಇವ್ರು ಗೆದ್ದೆತ್ತಿನ ಬಾಲ ಹಿಡಿಯೋರು. ಅವನು ಯಾವ ಹಠಕ್ಕೆ ಬಿದ್ದ ಆಗ ಗತಿ ಇಲ್ಲ. ನಾಚಿಕೆ ಬೇರೆ, ಕರೆಯೋದು ಬೇರೆ. ಆ ಕರೆಯೋ ಕ್ಷಣನೇ ಗಿಲ್ಲಿಗೆ ಗೊತ್ತಾಯ್ತು, ರಘುಗೆ ಗೊತ್ತಾಯ್ತು. ರಘು ಸರ್ಗೆ ಇವರೇ ಬಂದ್ಬಿಟ್ಟು ಧ್ರುವಂತ ಹೇಳ್ದ, ನೋಡಿ ನಾನು ಆಡ್ತೀನಿ ಅಂದರೆ ಅವರು ಅಂತಾರೆ, ನನ್ನ ಕನ್ಸಿಡರೇ ಮಾಡಲ್ಲ ಅಂತ. ಕೂಡಿ ಅವಳಿಗೆ ಲಾಸ್ಟಿಗೆ ಗತಿ ಇಲ್ಲದೆ ಇದ್ದರು, ಇಲ್ಲದೆ ಇರೋ ಇಷ್ಟದಿಂದ ಧ್ರುವಂತನ ಆಡೋಕ್ಕೆ ಬಿಟ್ಕೊತಾಳೆ. ಚೆನ್ನಾಗಿ ಆಡಿ ಲಾಸ್ಟಿಗೆ ಧ್ರುವಂತ ಗೆಲುವು ತಂದು ಕೊಡ್ತಾನೆ. ವೆಲ್ ಡನ್ ಧ್ರುವಂತ್. ನೀನು ಆಡೋ ಚೇಷ್ಟೆಗಳು, ನಿನ್ನ ಮಾತುಗಳು ನನಗೆ ಅಂತಲ್ಲ ಎಲ್ಲರಿಗೂ ಒಂಥರ ಹಿಂಸೆಗಳಾಗ್ತಾಯಿತ್ತು, ಸಿಟ್ಟು ಬರ್ತಾಯಿತ್ತು. ಆದರೆ ನೀನು ಇವತ್ತು ಹಠ ಬಿದ್ದು ನಿನ್ನ ಸ್ಟ್ಯಾಂಡನ್ನು ನೀನೇ ತೊಗೊಂಡು ಆಡದೆ ನೋಡು, ಅದಕ್ಕೆ ನಾನು ತುಂಬ ನಿನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ ಧ್ರುವಂತ್, ಆಯಿತಾ? ಹಾಗೆ ಜೀವನದಲ್ಲೂ ಅಷ್ಟೇ, ನಮ್ಮ ಸ್ಟ್ಯಾಂಡ್ ನಾವೇ ತೊಗೊಂಡ್ರೆ ಅಷ್ಟೇ. ಆಗ ಲಾಸ್ಟಿಗೆ ಧ್ರುವಂತ್ ಯಾವಾಗ ವಿನ್ನಾದ, ಚೆನ್ನಾಗಿ ಆಡ್ದ, ಬೇಡ ಅಂತ ಇದ್ದವಳು ಓಡಿ ಬಂದು ತಪ್ಕೊಳ್ಳೋದೇನೋ, ಹಗ್ ಮಾಡೋದೇನೋ, ಇದೇ ಚಾನ್ಸಿಗಾಗಿ ಕಾಯ್ತಾ ಇದ್ದ ನಮ್ಮ ಗಿಲ್ಲಿ ಕೊಟ್ಟ ನೋಡಿ ಮತ್ತೆ ಸೆಕೆಂಡ್ ಟೈಮು. ಏನಂತ, ಧ್ರುವಂತ್ ನೀನು ಆಡಿರೋ ಆಟದಿಂದ ಇವತ್ತು ಆ ಟೀಮನ್ನು ಗೆಲ್ಲಿಸ್ಕೊಟ್ಟೆ, ನೀನು ಇಷ್ಟು ಚೆನ್ನಾಗಿ ಆಡಿದೆ, ಸೂಪರಾಗಿ ಆಡಿದೆ. ಧ್ರುವಂತೆ ಕಕ್ಕಾಬಿಕ್ಕಿ. ಅವನಿಗೆ ಆಲ್ರೆಡಿ ಗೊತ್ತಾಗಿದೆ, ನಾನು ಹಠ ಮಾಡಿ ಆಡಿ ಇದು ಮಾಡಿರೋದ್ರಿಂದ ಇವತ್ತು ಗೆಲ್ಲಕ್ಕಾಯ್ತು, ನನ್ನನ್ನು ಇವರು ಓಡ್ ಬಂದು ತಪ್ಕೊಂಡು ಹಗ್ ಮಾಡ್ತಿದ್ದಾರೆ. ಅಕಸ್ಮಾತ್ ಸೋತಿದ್ರೆ ಯಾವ ಲೆವೆಲ್ಲಿಗೆ ಇವರು ಧ್ರುವಂತನ ಉರಿಸ್ತಾ ಇದ್ರು? ಧ್ರುವಂತ್, ಈಗಾದರೂ ಬುದ್ಧಿವಂತ ಆಗೋ. ನೀನು ಇವತ್ತು ಹೇಗೆ ಒಂಟಿಯಾಗಿ ನಿಂತು ಫೇಸ್ ಮಾಡಿದೆ, ನಿನ್ನ ಸ್ಟ್ಯಾಂಡನ್ನು ತಗೊಂಡೆ, ಹಂಗೆ ಜೀವನದಲ್ಲೂ ಮುಂದೆ ಬಾ ಮಾರಯ್ಯ. ಹೆಂಗಸರು ಸರ್ಗಿಂದೆ ಬಚ್ಚಿಟ್ಕೊಬಿಟ್ಟು ನನ್ನನ್ನು ಎಲ್ಲರೂ ಹೈಲೈಟ್ ಮಾಡಲಿ ಅಂದರೆ ಆಗಲ್ಲ. ಅಲ್ಲೇ ಅವ್ರು ಬೇಕಾದವ್ರಿಗೆ ಹೈಲೈಟ್ ಮಾಡೋಕ್ಕೆ ಹೋಗ್ತಾರೆ. ನೀನು ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲ ಅನ್ನೋ ಹಂಗಾಗತ್ತೆ. ಅದಕ್ಕೆ ಇವತ್ತಾಡಿದೆ ನೋಡು, ಇದನ್ನೇ ಎಕ್ಸಾಂಪಲ್ ಆಗಿ ತಗೋ. ಜೀವನದಲ್ಲಿ ಮುಂದೆ ಬರೋದನ್ನು ನೋಡು. ಅದು ಬಿಟ್ಬಿಟ್ಟು ಮ್ಯಾಮ್ ಅಂದ್ಕೊಂಡು ತಾಯಿ ಥರ, ಅಕ್ಕನ ಥರ, ತಂಗಿ ಥರ ಅಂತ ಹೋಗಬೇಡ. ಯಾರು ಬರಲ್ಲ ಹೆಲ್ಪ್ಗೆ, ನಮಗೆ ನಾವೇ ತಗೋಬೇಕು. ಆಗಿದ್ರೆ ಮಾತ್ರ. ಏನು ಗುರು ಇವರು ಗೆದ್ದೆತ್ತು ಬಾಲ ಹಿಡಿಯೋರು ಈ ಲೆವೆಲಿಗೆ ಬಾಲ ಹಿಡಿತಾರೆ ಗೆದ್ದೆತ್ತಿಂದು? ಇವ್ರ ಯೋಗ್ಯತೆ ಇದೆ. ಇಷ್ಟು ದಿನ ಬರೀ ಇದನ್ನೇ ಆಟ ಬಂದರು. ಯಾರು ಇವರಿಗೆ ಫೇವರು, ಯಾರು ಇವ್ರ ಜೊತೆ ಚೆನ್ನಾಗಿರ್ತಾರೆ ಅವ್ರನ್ನ ಸೇರಿಸ್ಕೊಬಿಡೋದು, ಈ ಕಡೆಗೆ ಎಳ್ಕೊಬಿಡೋದು, ಬೇಕಾದವ್ರನ್ನ ಆಡಿಸೋದು. ಲಾಸ್ಟಿಗೆ ನೋಡಿ ಗೆದ್ದು ಎಲ್ಲ ಆಗಿದೆ. ಆ ಉಸ್ತುವಾರಿಗಳ ಜವಾಬ್ದಾರಿ ನಿಭಾಯಿಸೋದ್ರಲ್ಲೂ, ಲಾಸ್ಟಿಗೆ ಸ್ಟೇಟ್ಮೆಂಟ್ ಕೊಡೋದ್ರಲ್ಲೂ
ದುರಹಂಕಾರ. ಇವಳ್ದು ಹೇಳ್ಕೊತಾಳೆ, ಗಿಲ್ಲಿ ನಾನು ಫಸ್ಟ್ ಹೇಳಬೇಕಿತ್ತು ಅಂತ ಶುರು ಮಾಡ್ತಾರೆ. ಇವ್ರುಗಳದ ಆಟ ನೋಡೋ ಜನಕ್ಕೆ ಯಪ್ಪ ಬಿಗ್ ಬಾಸ್ ಮೇಲೆ ಇರೋ ಇದೇ ಹೊರಟೋಗ್ತಾ ಇದೆ. ಇದನ್ನೆಲ್ಲ ನಮಗೆ ತೋರಿಸ್ಬಿಟ್ಟು ಬಿಗ್ ಬಾಸು ಒಳ್ಳೆಯವ್ರನ್ನ ಕೆಟ್ಟವ್ರು ಮಾಡೋದು, ಕೆಟ್ಟವ್ರನ್ನ ಒಳ್ಳೇದು ಮಾಡೋದು, ಇದೇ ಇವರ ಸೀಕ್ರೆಟ್, ಇದೇ ಬಿಗ್ ಬಾಸ್, ದಟ್ ಈಸ್ ಬಿಗ್ ಬಾಸ್. ಆದರೂ ಪ್ರೋಮೋ ನೋಡಿ ಅಂತ ನನಗೆ ಹ್ಯಾಪಿ. ಪ್ರೋಮೋ ದೇವ್ರೆ ನಾಳೆ ಆದರೂ ಇಡೀ ಕರ್ನಾಟಕ ಜನ ನೋಡಲಿ ಅಪ್ಪ, ಪ್ರೋಮೋದಲ್ಲಿ ಹಾಕಿದ್ರಲ್ಲ ರಘು ಸರ್ ಅಶ್ವಿನಿಗೆ ಅದನ್ನು ತೋರಿಸಿ ಬಿಗ್ ಬಾಸ್. ನೀವು ತೋರಿಸಿಲ್ಲ ಅಂದರೆ ಎಲ್ಲರಿಗಿಂತ ಫಸ್ಟ್ ಚೀಪ್ ಆಗೋದು ನೀವೇ ಬಿಗ್ ಬಾಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನೋಡಾಯಿತು. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಗೆದ್ದೆತ್ತಿನ ಬಾಲ ಹಿಡಿಯೋ ಟೀಮ್ ಅಂತ ಹೊಸ ನಾಮಕರಣ ಮಾಡೋಣ. ಗೆದ್ದೆತ್ತಿನ ಬಾಲ ಹಿಡಿಯೋ ಆಂಟಿ ಗ್ಯಾಂಗ್. ಚೆನ್ನಾಗಿದೆ ಅಲ್ವಾ? ನಿಮಗೆ ಓಕೆನಾ ನೇಮು? ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಜಸ್ಟಿಸ್ ಫಾರ್ ಸೌಜನ್ಯ. ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಡೈಲಿ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆರಾಮಾಗಿ ನಾನು ಹಾಕೋ ವೀಡಿಯೋಸ್ನ ನೀವು ನೋಡ್ಬೋದು. ಇಷ್ಟು ಹೇಳಿ ನನ್ನ ಈ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್ ಒನ್ಸ್ ಅಗೇನ್.